ಎಷ್ಟು ಜನ ಕರಿಯರ್ ಅಂತ ತಲೆ ಕೆಡಿಸ್ಕೊಂಡು ಜೀವನ ಕೂಡ ದುರಂತ ಅಂತ ಮಾಡ್ಕೊಳ್ಳೋದು ನಾವು ನೋಡಿದೀವಲ್ವಾ, ಅವ್ರಿಗೆಲ್ಲ ಇದನ್ನ ಅರ್ಥ ಮಾಡ್ಕೊಂಡ್ರೆ ಸಾಕು. ಹಣ ಸಂಪಾದನೆ ಮಾಡೋ ದಾರಿನ ಮಾತ್ರ ನೀವು ಕಂಡಿಡ್ಕೋತಾ ಇದ್ದೀರಾ ಅಂತ ಹೇಳಿದ್ರೆ ನಿಮ್ಮನ್ನ ನೀವು ಮಾರ್ಕೊಳಕ್ ರೆಡಿ ಇದ್ದೀರಾ ಅಂತ ಅರ್ಥ. ಯಾಕೆ ಗೊತ್ತಾ, ಈ ಗಾಳಿ ಬಂದಾಗ ತೂರ್ಕೋ ಅನ್ನೋದು, ಮತ್ತೆ ಈ ಡಿಮ್ಯಾಂಡ್ ಇದ್ದಾಗ ಒಂದಕ್ಕೆ ಡಬಲ್ ಕೊಟ್ಟು ಮಾರಿ ಅದರಿಂದ ಹಣ ಮಾಡೋದು, ಈ ತಂತ್ರಗಾರಿಕೆ ಎಲ್ಲ ಕೆಲವರ ಪ್ರಕಾರ ಅದು ಜಾಣತನ ಅಂದ್ರೆ, ನನ್ನ ಪ್ರಕಾರ ಅದು ಮೋಸ, ವಂಚನೆ. ನೀವು ಏನಾರು ಅನ್ಕೊಳ್ಳಿ, ಒಳ್ಳೆ ದಾರಿಯಲ್ಲಿ ಸಂಪಾದನೆ ಮಾಡೋದಿದೆಯಲ್ಲ, ಇದು ಪರ್ಮನೆಂಟ್. ದಿಢೀರ್ ಸಂಪಾದನೆ ಮಾಡಿ ದಿಢೀರ್ ಶ್ರೀಮಂತರಾಗಿ ಅದನ್ನ ನೀವು ಡೀಲು ಐ ಆಮ್ ಎ ವೆರಿ ಇಂಟೆಲಿಜೆಂಟ್ ಪರ್ಸನ್ ಅಂದ್ಕೊಂಡ್ರೆ ಏನೇ ನಾವು ಜೀವನದಲ್ಲಿ ಕೆಲಸ ಮಾಡಿದ್ರು ಕೂಡ ಅದು ಫೇರ್ ಆಗಿರ್ಬೇಕು. ನನ್ನ ಪ್ರಕಾರ ಈ ಕರಿಯರ್ ಪಾತ್ ಚೂಸ್ ಮಾಡಿ ಅನ್ನೋದು, ನಿಮ್ ಕರಿಯರ್ಗೆ ನಾವು ಒಳ್ಳೆ ಬೂಸ್ಟ್ ಕೊಡ್ತೀವಿ, ನಾವು ಒಳ್ಳೆ ಸಜೆಷನ್ಸ್ ಕೊಡ್ತೀವಿ ಅಂತ ಎಲ್ಲ ಹೇಳಿ ಜನರ ದಾರಿ ತಪ್ಪಿಸ್ತಾರಲ್ಲ, ಇದೆಲ್ಲ ಒಂದು ದೊಡ್ಡ ಸ್ಕ್ಯಾಮ್ ರೀ. ಸ್ವಲ್ಪ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ, ಬಹಳಷ್ಟು ಭಾರತೀಯ ಕುಟುಂಬಗಳಲ್ಲಿ ಒಂದು ಸಣ್ಣ ಕಿರಾಣಿ ಅಂಗಡಿಯಿಂದ, ಒಂದು ಸಣ್ಣ ಟೈಲರ್ ಶಾಪ್ ಇಂದ, ಒಂದು ಸಣ್ಣ ಚಿಕನ್ ಶಾಪ್ ಇಂದ, ಮತ್ತೆ ಯಾವುದೇ ರೀತಿ ಒಂದು ಸಣ್ಣ ಉದ್ಯಮ ತಗೊಂಡು ಅದರಿಂದ ಇಡೀ ಕುಟುಂಬವನ್ನ ಓದಿಸಿ ಬೆಳೆಸಿ ದೊಡ್ಡವ್ರನ್ನ ಮಾಡಿರೋ ಉದಾಹರಣೆಗಳು ಸಾಕಷ್ಟಿದೆ. ಅದೇ ಒಂದು ಕ್ಷಣ ಅವ್ರೇನಾದ್ರು ಕರಿಯರ್ ಪ್ಲಾನ್, ಕರಿಯರ್ ಗ್ರೋತ್ ಅಂತ ಅನ್ಕೊಂಡು ಮಾಡ್ತಾ ಇರೋ ಕೆಲಸ ನಿಲ್ಸಿದ್ರೆ ಕುಟುಂಬ ನಿಲ್ಲಕ್ಕಾಗ್ತಿತ್ತ? ಇದೇ ರೀ ನಮ್ಮ ದೇಶದ ಒಂದು ದೊಡ್ಡ ಸೀಕ್ರೆಟ್. ನಮಗೆ ಕರಿಯರ್ ಪಾತು ಮತ್ತೆ ಹಣ ಮಾಡೋದು ಇದೇ ಮುಖ್ಯ ಅಲ್ಲ, ನಮಗೆ ಫ್ಯಾಮಿಲಿ ಬಾಂಡಿಂಗ್ ಮುಖ್ಯ, ಮತ್ತೆ ನಮಗೆ ಜವಾಬ್ದಾರಿ ಮುಖ್ಯ. ಸೊ ಗೈಸ್, ನಾನು ಹೇಳೋದಿಷ್ಟೇ, ದರ್ ಇಸ್ ನಥಿಂಗ್ ಲೈಕ್ ಎ ಕರಿಯರ್ ಪಾತ್ ಅಂಡ್ ಡೋಂಟ್ ಆಲ್ವೇಸ್ ಡೂ ಸಮಥಿಂಗ್ ಜಸ್ಟ್ ಫಾರ್ ದ ಸೇಕ್ ಆಫ್ ಮನಿ. ಈ ಹಣ ಮಾಡೋ ಒಂದೇ ಒಂದು ಉದ್ದೇಶದಿಂದ ನೀವು ಏನೋ ಒಂದು ಮಾಡ್ತೀರಾ ಅಂತ ಹೇಳಿದ್ರೆ ಅದು ಸಾಧನೆ ಆಗಲ್ಲ. ನಿಮಗೆ ಹಣ ಒಂದು ಸಿಗ್ಬೋದಷ್ಟೇ, ಅದರಿಂದ ನಿಮಗೆ ಯಾವುದೇ ರೀತಿ ಕೀರ್ತಿ ಆಗಲಿ ಅಥವಾ ಯಾವುದೇ ರೀತಿ ನಿಮಗೆ ಪುಣ್ಯನೂ ಕೂಡ ದೊರೆಯಲ್ಲ. ಆಲ್ವೇಸ್ ಡೋಂಟ್ ಫಾಲ್ ಬಿಹೈಂಡ್ ಮನಿ. ಕೆಲವ್ರನ್ನ ನೀವು ಹಣಕ್ಕೋಸ್ಕರ ಪ್ರೀತಿಸ್ತೀರಾ, ಕೆಲವ್ರನ್ನ ನೀವು ಹಣಕ್ಕೋಸ್ಕರ ಅವ್ರ ಹತ್ರ ಆಗ್ತೀರಾ. ಇದು ಕೂಡ ಒಂಥರ ನಿಮ್ಮ ಗುಣಗಳನ್ನ ನೀವೇ ಮಾರ್ಕೊಂಡಂಗೆ. ದಯವಿಟ್ಟು ನೀವಾಗಿ ಬಾಳೋದನ್ನ ಕಲೀರಿ ಆಯ್ತಾ. ಯಾವುದೇ ಒಂದು ಲಾಭ ಅಥವಾ ಇದನ್ನ ಹಣನ ನಿರೀಕ್ಷಿಸದೆ ನಿಮ್ಮ ಕೆಲಸನ ನೀವು ಮಾಡಿ. ಇದು ದೇವರಿಗೆ ಮೆಚ್ಚುಗೆ ಆಗುತ್ತೆ, ಮತ್ತೆ ನಿಮಗೆ ಸುಖಾಂತ್ಯ ಕೂಡ ಸಿಗುತ್ತೆ. ಓಕೆ, ಸೊ ಡೋಂಟ್ ಫಾಲ್ ಫಾರ್ ಆಲ್ ದಿಸ್ ಕೆರಿಯರ್ ಥಿಂಗ್ಸ್, ಮನಿ ಮೇಕಿಂಗ್ ಅಂಡ್ ಆಲ್. ಏನ್ ಸಂತೋಷ ಆಗುತ್ತೋ ನಿಮ್ಗೆ ಆ ಕೆಲಸ ಮಾಡಿ, ಅದರಲ್ಲೇ ಬಂದಿರೋ ಅನ್ನೋದ್ರಲ್ಲಿ ತೃಪ್ತಿ ಪಡ್ಕೊಂಡು ಅದರಿಂದನೇ ನೀವು ಮುಂದೆ ಬರ್ತೀರಾ. ಯಾರು ನಿಯತ್ತಾಗಿರ್ತಾರೆ, ಯಾರು ತಮ್ಮ ಒಂದು ಹಾದಿಯಲ್ಲಿ ಹಾನೆಸ್ಟ್ ಆಗಿರ್ತಾರೆ, ಫೇರ್ ಆಗಿರ್ತಾರಲ್ಲ, ಫೇರ್ ಅಂದ್ರೆ ಒಳ್ಳೆ ದಾರಿಯಲ್ಲೇ ನಡೀತಾರಲ್ಲ, ಅಂಥವ್ರನ್ನ ದೇವರು ಯಾವತ್ತೂ ಕೂಡ ಮುಂದಕ್ಕೆ ಕರ್ಕೊಂಡು ಹೋಗ್ತಾನೆ. ನಿಧಾನ ಆಗ್ಬೋದು, ಬಟ್ ಅವರು ಸುಖವಾಗಿ ಜೀವನ ನಡೆಸ್ತಾರೆ. ಓಕೆ, ಧನ್ಯವಾದಗಳು.